ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಿಬಿಎ ವ್ಯಾಪ್ತಿಯಲ್ಲಿ ಬೆಸ್ಕಾಂನಿಂದ ವಿದ್ಯುತ್ ಸಂಪರ್ಕ ಕಾರ್ಯಾಚರಣೆ. ಜಿಬಿಎ ವ್ಯಾಪ್ತಿಯಲ್ಲಿ 1200 ಅಡಿ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ, 1200 ಹಾಗೂ ಅದಕ್ಕಿಂತ ಕಡಿಮೆ ಅಳತೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ. ಸರ್ಕಾರ ಹೊರಡಿಸಿದ ಸುತ್ತೋಲೆಯನ್ನು ಕಳಿಸಿ ಕಾರ್ಯಾರಂಭಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಇಂದಿನಿಂದ ಮೀಟರ್ ಅಳವಡಿಕೆ ಕೆಲಸ ಆರಂಭ ಆಗುತ್ತೆ. ಕಳೆದ ಏಪ್ರಿಲ್ನಿಂದ ಸಾವಿರಾರು ಅರ್ಜಿಗಳು ವಿಲೇವಾರಿಗೆ ಆಗಿರಲಿಲ್ಲ. ಇದರಿಂದ ಗೊಂದಲ ಕೂಡ ಆಯಿತು. ಯಾಕಂದರೆ ಕೆಲವು ಕಟ್ಟಡಗಳಿಗೆ ಇತ್ತ ವಿದ್ಯುತ್ ಇಲ್ಲ, ನೀರು ಇಲ್ಲ, ಈ ಥರದೊಂದು ವ್ಯವಸ್ಥೆ ಇತ್ತು. ಕಾರಣ ಕೋರ್ಟ್ ಆದೇಶವನ್ನು ಮಾಡಿತು. ಇದೀಗ ಜಿಬಿಎ ವ್ಯಾಪ್ತಿಯಲ್ಲಿ 1200 ಅಡಿ ವಸತಿ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬಹುದು ಅಂತ ಸರ್ಕಾರ ಏನು ನಿರ್ಧರಿಸಿ ಸುತ್ತೋಲೆಯನ್ನು ಹೊರಡಿಸಿತ್ತು. ಈ ವಿಚಾರ ಯಾವಾಗ ಅಧಿಕೃತವಾಗಿ ಅನೌನ್ಸ್ ಆಯಿತೋ ಇದೀಗ ಈ 1200 ಹಾಗೂ ಅದಕ್ಕಿಂತ ಕಡಿಮೆ ಅಳತೆ ಕಟ್ಟಡಗಳಿಗೆ ವಿದ್ಯುತ್ ಸಂಪರ್ಕ ಹೊರಡಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಸುತ್ತೋಲೆಯನ್ನು ಕಳಿಸಲಾಗಿದೆ. ಹಾಗಾಗಿ ಕಾರ್ಯಾರಂಭಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಇವತ್ತಿನಿಂದ ಮೀಟರ್ ಅಳವಡಿಕೆ ಕೆಲಸ ಆರಂಭ ಆಗಲಿದೆ. ಕಳೆದ ಏಪ್ರಿಲ್ನಿಂದ ಸಾವಿರಾರು ಅರ್ಜಿಗಳು ಬಂದಿತ್ತು, ಬಟ್ ಯಾವುದು ಕೂಡ ವಿಲೇವಾರಿ ಆಗಿರಲಿಲ್ವಂತೆ. ಇದರಿಂದ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇತ್ತು, ಸಮಸ್ಯೆ ಆಗ್ತಾ ಇತ್ತು, ಹಿನ್ನಡೆ ಆಗ್ತಾ ಇತ್ತು. ಯಾಕಂದರೆ ಮನೆ ಇದೆ, ನೀರು ಇಲ್ಲ, ಬೆಳಕು ಇಲ್ಲ ಅಂತ ಹೇಳಿದಾಗ ಸಹಜವಾಗಿ ಸಮಸ್ಯೆ ಆಗುತ್ತೆ. ಕೆಲವೊಂದಷ್ಟು ರೂಲ್ಸನ್ನೇ ಈ ಸರ್ಕಾರ ಜಾರಿಗೆ ತರ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೆಲ್ಲವೂ ಕೂಡ ಒಳ್ಳೆ ಹಿತದೃಷ್ಟಿಯಿಂದನೇ ಆದ್ರೂ ಕೆಲವರಿಗೆ ಇದರಿಂದ ಸಂಕಷ್ಟ ಆಗಿತ್ತಂತೂ ಸತ್ಯ. ಸೊ ಸರ್ಕಾರ ಕೆಲವೊಂದು ವಿಚಾರದಲ್ಲಿ ಬದಲಾವಣೆಯನ್ನು ಮಾಡ್ತಾ ಇದೆ. ಈಗ ಪರಿಣಾಮಕಾರಿಯಾಗಿ ಬದಲಾವಣೆಯನ್ನು ಮಾಡ್ತಾ ಇರೋದು. ಅದೇ ರೀತಿಯಾಗಿ ಈ 1200 ಸ್ಕ್ವೇರ್ ಫೀಟ್ ಏನಿತ್ತು ಇಂತಹ ಕಟ್ಟಡಗಳಿಗೆ ಓಕೆ ನಾವಿನ್ನು ಅವಕಾಶ ಕೊಡೋಣ ಅಂತ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಆದೇಶವನ್ನು ಹೊರಡಿಸಲಾಗಿತ್ತು. ಇದೀಗ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಸೊ ಯಾವಾಗ ಸುತ್ತೋಲೆ ಬಂತು ಆಗಿನಿಂದ ಕೆಲಸ ಕೂಡ ಪ್ರಾರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಮುಖಾಂತರವಾಗಿ ಸುಮಾರು 30 ಲಕ್ಷಕ್ಕೂ ಅಧಿಕ ಮನೆಗಳಿಗೆ ಬೆಳಕು ಮತ್ತು ನೀರಿನ ಭಾಗ್ಯ ಇವತ್ತಿನಿಂದ ಕಲ್ಪಿಸಲಾಗುತ್ತೆ. ಸರ್ಕಾರ ಸೂಚನೆಯನ್ನು ನೀಡಿರುವಂಥ ಹಿನ್ನೆಲೆಯಲ್ಲಿ ಕಾರ್ಯಾರಂಭ ಆಗಿದೆ ಇವತ್ತಿನ ಬೆಳಗ್ಗೆಯಿಂದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.